ನಮಸ್ಕಾರ ಸ್ನೇಹಿತರೆ. ಸೊ ಮಾರ್ಕೆಟ್ನ ಹೆವಿ ವಾಲಟಿಲಿಟಿ, ಹೆವಿ ಫಾಲೋಸ್, ಸಿಕ್ಕಾಪಟ್ಟೆ ಒಂದು ರೋಲರ್ ಕೋಸ್ಟರ್ ರೈಡ್ ಅಂತಲೇ ಹೇಳ್ಬೋದು. ಈ ಒಂದು ಹೆಡ್ಜಿಂಗ್ ಸ್ಟ್ರಾಟಜಿ ಒಂದು ಎಂಟ್ರ್ ಆದಮೇಲೆ ಅದ್ರ ಜೊತೆಗೆ ಮಾರ್ಕೆಟ್ ಒಂದು ಮೂಮೆಂಟ್, ಇವತ್ತಿನ ಒಂದು ಮಾರ್ಕೆಟ್ ಮೂಮೆಂಟು ಸಿಕ್ಕಾಪಟ್ಟೆ ವಾಲಟಿಲಿಟಿ ಇದೆ. ಬಿಕಾಸ್ ನಿಮ್ಗೆ ಆಡಿ ಗೊತ್ತಿರಂಗೆ ಕರೆಂಟ್ ಗೌರ್ಮೆಂಟ್ನ ಒಂದು ನಂಬರ್ಸ್ಗಳು ಏನೊಂದು ಡೌನ್ ಆಗ್ತಿತ್ತು, ಅದ್ರ ಸಲುವಾಗಿ ಒಂದು ಸಿಕ್ಕಾಪಟ್ಟೆ ಒಂದು ಮ್ಯಾಸಿವ್ ಫಾಲ್ ಅಂತಲೇ ಹೇಳ್ಬೋದು. ಸೊ ಜಸ್ಟ್ ನಾನು ನಮ್ಮ ಒಂದು ಲ್ಯಾಪ್ಟಾಪಲ್ಲಿ ಸಹ ನೋಡ್ತಿದ್ದೆ, ಪರ್ಸೆಂಟೇಜ್ ವೈಸ್ ನೋಡಿದ್ರೆ ನಿಫ್ಟಿ ಕ್ಲೋಸ್ ಟು 6% ಬಿದ್ದಿದೆ, ಬ್ಯಾಂಕ್ ನಿಫ್ಟಿ 8%, ಫಿನ್ ನಿಫ್ಟಿ ಬಂದು ಕ್ಲೋಸ್ ಟು 8% ಒಂದು ಫಾಲ್ ಆಗಿದೆ. ಮ್ಯಾಸಿವ್ ಒಂದು ಫಾಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇನ್ ಕೇಸ್ ಅಂದರೆ ಈ ಒಂದು ಫಾಲಲ್ಲಿ ನೀವೇನಾದರೂ ಕ್ವಾಲಿಟಿ ಸ್ಟಾಕ್ಸ್ಗಳನ್ನ ಬೈ ಮಾಡಬೇಕಂದ್ರೆ ಆರಾಮಾಗಿ ಬೈ ಮಾಡ್ಬೋದು, ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ, ರಿಕವರ್ ಆಗುತ್ತೆ. ಬಟ್ ಒನ್ಸ್ ಈ ಒಂದು ನಂಬರ್ ಗೇಮ್ ಅಂತಾರಲ್ಲ, ಈ ಒಂದು ಸ್ಟಾಕ್ ಮಾರ್ಕೆಟ್ ಒಂದು ಹೇಳ್ತಾರೆ, ಒಂದು ಪೊಲಿಟಿಕಲಲ್ಲಿ ಹೇಳ್ತಾರೆ ನಂಬರ್ ಗೇಮ್ ಅಂತ, ಆ ಒಂದು ನಂಬರ್ ಗೇಮ್ ಒನ್ಸ್ ಮ್ಯಾಚ್ ಆಯ್ತು ಅಂದರೆ ಮಾರ್ಕೆಟ್ ರಿಕವರ್ ಆಗುವಂಥ ಚಾನ್ಸಸ್ ಹೆಚ್ಚಿಗಿರುತ್ತೆ. ಸೊ ಇದರ ಸಲುವಾಗಿಯೇ ಒಂದು ಎಲೆಕ್ಷನ್ ರಿಸಲ್ಟ್ಸ್ ಹೆಂಗೆ ಬರುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ಹೆಡ್ಜಿಂಗ್ ಸ್ಟ್ರಾಟಜಿ ಏನಂತ ಎಕ್ಸ್ಪೆಕ್ಟೇಷನ್ ಮಾಡಿ ನಾವು ಒಂದು ಬೀಳ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದು ಮ್ಯಾಸಿವ್ ಒಂದು ಪ್ರಾಫಿಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಒಂದು ಸ್ಟ್ರಾಟಜಿ ಹೆಂಗೆ ಎಂಟ್ರಾದೆ ಏನು ಎಲ್ಲ ಅಂದರೆ ನಿಮಗೆ ಕಂಪ್ಲೀಟಾಗಿ ಒಂದು ಪ್ರೀವಿಯಸ್ ವೀಡಿಯೋ ಸಹ ಮಾಡಿದ್ದೀನಿ. ಆ ವೀಡಿಯೋದಲ್ಲಿ ಹೋದರೆ ಕಂಪ್ಲೀಟ್ ಒಂದು ಹೆಡ್ಜಿಂಗ್ ಒಂದು ಸ್ಟ್ರಾಟಜಿ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಅಲ್ಲಿ ಏನು ಮಾಡಿದೆ ಸೇಮ್ ಒಂದು ಡೀಟೇಲ್ಸೇ ಮಾಡಿದ್ದೀನಿ, ಯಾವುದೇ ರೀತಿ ಒಂದು ಚೇಂಜಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ಅದರ ಬೇಸಿಸ್ ಮೇಲೆ ನೋಡಿದ್ರೆ ಈ ಒಂದು ನಮ್ಮ ಒಂದು ಹೆಡ್ಜಿಂಗ್ ಸ್ಟ್ರಾಟಜಿ ಎಂಟ್ರ್ ಆದಮೇಲೆ ಕ್ಲೋಸ್ ಟು 25K ಒಂದು ಪ್ರಾಫಿಟ್ ಬಂದಿತ್ತು. ಅದಾದಮೇಲೆ -4K ಆಯಿತು ನೋಡಿ. 25K ಪ್ಲಸ್ಸಿಂದ -4K, ಆಲ್ಮೋಸ್ಟ್ ಲೈಕ್ 29K ಮೈನಸ್ ಆಗಿದೆ. ಸೊ 25,000 ಪ್ರಾಫಿಟಿಂದ 4,000 ಲಾಸ್ಗೆ ಬಂತು, ಮತ್ತು 9,000 ಪ್ರಾಫಿಟ್ ಹೋಯಿತು, ಮತ್ತು 17,000 ಲಾಸ್ಗೆ ಹೋಯಿತು. ನಿನ್ನೆ ಒಂದು ಮಾರ್ಕೆಟ್ ಅಪ್ ಆದಮೇಲೆ ಅದ್ರ ಜೊತೆಗೆ ಒಂದು ನಿಮಿಷ ಸೊ ನೆನೆ ಒಂದು ಹೆವಿ ಗ್ಯಾಪ್ ಅಪ್ ಓಪನ್ ಆದಮೇಲೆ ಮಾರ್ಕೆಟಲ್ಲಿ ಒಂದು ಅಂದರೆ ಮ್ಯಾಸಿವ್ ಒಂದು ಬೈಯಿಂಗ್ ಸೈಡ್ ಹೋದ್ಮೇಲೆ ನಮ್ಮ ಈ ಒಂದು ಹೆಡ್ಜಿಂಗ್ ಸ್ಟ್ರಾಟಜಿ ಬಂದು ಕ್ಲೋಸ್ ಟು -17,000 ಅಲ್ಲಿಗೆ ನೋಡಿ. 9,000 ಪ್ಲಸ್ಸಿಂದ 17,000 ಮೈನಸ್ ತನಕ ಆಗಿತ್ತು. ಅದಾದಮೇಲೆ ಇವತ್ತು ಬೆಳಿಗ್ಗೆ ಆಲ್ಮೋಸ್ಟ್ ಒಂದು 10 ಗಂಟೆ ಟೈಮಲ್ಲಿ ನೋಡಿ, 10-11 ಗಂಟೆ ಟೈಮಲ್ಲಿ ನೋಡ್ತಿದ್ದೆ. ಆಲ್ಮೋಸ್ಟ್ ಒಂದು ಟೈಮ್ ಸಹ ನಿಮ್ಗೆ ಎಕ್ಸಾಕ್ಟಾಗಿ ಹೇಳ್ಬಿಡ್ತೀನಿ. ಹತ್ರ ಒಂದು ಆಲ್ಮೋಸ್ಟ್ ಒಂದು 11ರಿಂದ 12 ಗಂಟೆ ಟೈಮಲ್ಲಿ ಸ್ನೇಹಿತರೆ ಈ ಒಂದು ಸ್ಟ್ರಾಟಜಿಯಲ್ಲಿ ಕ್ಲೋಸ್ ಟು ನಿಮಗೆ 62,000 ರೂಪಾಯಿ ಪ್ರಾಫಿಟ್ ಇತ್ತು. ಅದ್ರ ಜೊತೆಗೆ ಆಲ್ರೆಡಿ ಹೇಳ್ದಂಗೆ ಇದು ಹೆಡ್ಜಿಂಗ್ ಸ್ಟ್ರಾಟಜಿ ಆಗಿರೋದ್ರಿಂದ ನಾನೊಂದು ಪೋರ್ಟ್ಫೋಲಿಯೋದಲ್ಲಿ ಏನೊಂದು ಆಲ್ಮೋಸ್ಟ್ ಒಂದು ಲಾಸ್ ಆಗ್ತಿತ್ತು, ಅದರ ಒಂದು 80% ಅಥವಾ 80% ನನ್ನ ಲಾಸು ಈ ನಮ್ಮ ಹೆಡ್ಜಿಂಗ್ ಸ್ಟ್ರಾಟಜಿಲಿ ಒಂದು ರಿಕವರ್ ಆಯಿತು ಅಂತಲೇ ಹೇಳ್ಬೋದು. ಸೊ ಆಲ್ಗೋ ಒಂದು ಬಂದಿದೆ. ಸೊ ಹೆಡ್ಜಿಂಗ್ ಸ್ಟ್ರಾಟಜಿಲಿ ರಿಕವರ್ ಆಯಿತು. ಅದಾದಮೇಲೆ ಮಾರ್ಕೆಟ್ ಆಲ್ಮೋಸ್ಟ್ ಒಂದು 12:30 ಟೈಮಲ್ಲಿ ಏನೊಂದು ರಿಕವರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ಬೇಸ್ ಮಾಡ್ಕೊಂಡೆ ಮೋಸ್ಟ್ಲಿ ಒಂದು ರಿಕವರ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಬಿಕಾಸ್ ಮೋರಲೆಸ್ ಒಂದು ಬಿಗ್ ಬಾಯ್ಸ್ ಗೊತ್ತಾಗುತ್ತೆ ಯಾವ ಒಂದು ಗೌರ್ಮೆಂಟ್ ಫಾರ್ಮೇಷನ್ಸ್ ಆಗುತ್ತೆ ಅಂತ ಗೊತ್ತಿರೋದ್ರಿಂದ ಅಲ್ಲಿ ರಿಕವರ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಸೊ ಓವರಾಲ್ ಮಾರ್ಕೆಟ್ ಕ್ಲೋಸಿಂಗ್ ಅಥವಾ ನನ್ನ ಒಂದು ಆರ್ಡರ್ನ ಕ್ಲೋಸ್ ಮಾಡೋ ಟೈಮಲ್ಲಿ ಆಲ್ಮೋಸ್ಟ್ ಲೈಕ್ 12:30 ಆಗಿದ್ದ ಟೈಮಲ್ಲಿ ನಾನು ಅಂದ್ಕೊಂಡೆ ಒಂದು 52,000 ರೂಪಾಯಿ ಪ್ರಾಫಿಟ್ ಬಂತಂದರೆ ಓಕೆ, ನೀನು ಮಾರ್ಕೆಟಲ್ಲಿ ದೊಡ್ಡ ಮೂಮೆಂಟ್ ಕೆಳ ಬರೋದಿಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ನನ್ನ ಒಂದು ಕಂಪ್ಲೀಟ್ ಹೆಡ್ಜಿಂಗ್ ಸ್ಟ್ರಾಟಜಿನ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸ್ಪ್ರೆಡ್ ಇದ್ದಿದ್ದರಿಂದ ಆಲ್ಮೋಸ್ಟ್ ಒಂದು 48,000 ಒಂದು ಪ್ರಾಫಿಟ್ ಕ್ಲೋಸ್ ಮಾಡಿದ್ದೀನಿ. ಈ ಒಂದು ಫಿನ್ ನಿಫ್ಟಿಲಿ ಇರೋದನ್ನ ಬಿಟ್ಬಿಡಿ, ಬಿಕಾಸ್ ಅದು ಇಂಟರ್ಡೇಗೆ ನಾನು ಒಂದು ಮಾರ್ಕೆಟ್ ರಿಕವರ್ ಆಗುತ್ತೆ ಅಂತ ಅನ್ನೋ ಪರ್ಪಸ್ಗೋಸ್ಕರ ನಾನು ಒಂದು ರೆಗ್ಯುಲರ್ ಒಂದು ಟ್ರೇಡಿಂಗ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಅಂದರೆ ಸಿಕ್ಕಾಪಟ್ಟೆ ಒಂದು ಮಾರ್ಜಿನ್ ಬೆನಿಫಿಟ್ ಸಿಗ್ದಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನನಗೆ ಟ್ರೇಡ್ ಎಕ್ಸಿಕ್ಯೂಟ್ ಆಗಿಲ್ಲ. ಅದಕ್ಕೋಸ್ಕರ ಒಂದು ಬೈ ಮಾಡಿದ್ಮೇಲೆ ನಾನು ಹೆಡ್ಜಿಂಗ್ ಪರ್ಪಸ್ಗೋಸ್ಕರ ಬೈ ಮಾಡಿದ್ಮೇಲೆ ಆಲ್ಮೋಸ್ಟ್ ನೋಡ್ಬೋದು ಇದು ಪ್ರಾಫಿಟಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಜಸ್ಟ್ ಅದನ್ನು ನೀವು ಇಗ್ನೋರ್ ಮಾಡಿದ್ರೆ ಕ್ಲೋಸ್ ಟು ಒಂದು 47,000 ಒಂದು ಪ್ರಾಫಿಟ್ ಸಹ ನೀವು ನೋಡ್ಬೋದು ಸ್ನೇಹಿತರೆ. ಸೊ ಓವರಾಲ್ ಒಂದು ಒಳ್ಳೆ ನೋಡಿ 22,500 ಪಿ ನೋಡಿ 65,000 ಲಾಸ್ ಆಗಿದೆ. ಅದ್ರ ಜೊತೆಗೆ ನಾವೊಂದು 2 ಪಿಗಳನ್ನ ಏನು ಮಾಡಿದ್ರೆ ಅದು ನೋಡಿ ಸೂಪರ್ ಟೂಪರ್ ಪ್ರಾಫಿಟ್ ಕೊಟ್ಟಿದೆ. ಸೊ 23,000 ಸಿ ಮತ್ತು 22,300 23,800 ಸಿ ಸಹ ಏನು ನಾವು ಒಂದು ಬೈ ಮಾಡಿದರೆ ಅದು ಸಹ ಒಂದು ತಕ್ಕಮಟ್ಟಿಗೆ ಒಂದು 2 ಸೇರಿಸಿ ಒಂದು ಪ್ರಾಫಿಟ್ ಕೊಡ್ತು ಅಂತಲೇ ಹೇಳ್ಬೋದು. ಸೊ ನನ್ನ ಒಂದು ಅಡ್ಜಸ್ಟ್ಮೆಂಟ್ ಪ್ರಕಾರ ಒಂದು ಅಡ್ಜಸ್ಟ್ಮೆಂಟ್ ಅಷ್ಟೇ ಮಾಡಿದೆ, ಇನ್ನೊಂದು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿತ್ತು. ಬಟ್ ಅದಾದಮೇಲೆ ಗೊತ್ತಾಯಿತು ಮಾರ್ಕೆಟ್ ರಿಕವರ್ ಆಗುವಂಥ ಚಾನ್ಸಸ್ ಹೆಚ್ಚಿಗಿರುತ್ತೆ. ನೆಕ್ಸ್ಟು ಆದಮೇಲೆ ಒಂದು ಎರಡು ದಿವಸ ಆದಮೇಲೆ ಮಾರ್ಕೆಟ್ ಬಿದ್ದರೂ ಸಹ ರಿಕವರ್ ಆಗುವಂಥ ಒಂದು ಫಾಸ್ಟ್ ಫೇಸ್ ಬರೋದ್ರಿಂದ ಸೊ ಈ ಒಂದು ಹೆಡ್ಜಿಂಗ್ ಸ್ಟ್ರಾಟಜಿಯಲ್ಲಿ ಒಂದು ಪ್ರೀಮಿಯಮ್ ಡಿಕೆ ಆಗೋದು ಒಂದು ಜಾಸ್ತಿ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ನಾನು ಹೋಲ್ಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಆಲ್ಮೋಸ್ಟ್ ಒಂದು ಡೀಸೆಂಟ್ ಪ್ರಾಫಿಟ್ ಅಂತ ಹೇಳ್ಬೋದು, ಯಾವುದೇ ರೀತಿ ಒಂದು ದೊಡ್ಡ ಟೆನ್ಷನ್. ಸೊ ಒಂದು ಸೂಪರ್ ಡೂಪರ್ ಪ್ರಾಫಿಟ್ ಒಂದು ಒಳ್ಳೆ ಖುಷಿ ಅಂತ ಹೇಳ್ಬೋದು. ಸೊ ಪೋರ್ಟ್ಫೋಲಿಯೋದಲ್ಲಿ ಏನೊಂದು ಆಲ್ರೆಡಿ ಹೇಳ್ದಂಗೆ ಈ ಮಾರ್ಕೆಟ್ ಕ್ಲೋಸಿಂಗ್ ಅಷ್ಟರಲ್ಲಿ ಏನು ಲಾಸ್ ಆಗಿದೆ, ಕ್ಲೋಸ್ ಟು ಒಂದು 70-80% ಒಂದು ಪ್ರಾಫಿಟ್ ರಿಕವರ್ ಆಗಿದೆ ಈ ಒಂದು ಹೆಡ್ಜಿಂಗ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಒಂದು ಹೆಡ್ಜಿಂಗ್ ಸ್ಟ್ರಾಟಜಿನ ಕಲಿಬೇಕು, ಟೆನ್ಷನ್ಗೆ ನೀವು ಟ್ರೇಡಿಂಗು ಮಾಡಬೇಕು, ಕೆಲಸನೂ ಮಾಡಬೇಕು. ಅದ್ರ ಜೊತೆಗೆ ಆಲ್ಗೋಟಲ್ಲಿ ಸಹ ಇಂಟ್ರೆಸ್ಟ್ ಇದ್ದರೆ 9620275275 275ಗೆ ವಾಟ್ಸಪ್ ಮಾಡಿ ಅಂತ ಹೇಳಿದೆ. ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿಯವರು ನಾನು ಸತೀಶ್, ನಮಸ್ಕಾರ.